ಲಾ ಎಕ್ಸಾಮ್ ತುಂಬಾ ಹತ್ತಿರದಲ್ಲಿದೆ. ಯಾರೆಲ್ಲ ಇನ್ನೂ ಪ್ರಿಪೇರ್ ಆಗಿಲ್ಲ, ಯಾವ ಸಬ್ಜೆಕ್ಟಿಂದ ಓದೋದಕ್ಕೆ ಶುರು ಮಾಡಲಿ, ಯಾವ ಯೂನಿಟಿಂದ ಓದಲಿ ಅಂತ ಕನ್ಫ್ಯೂಷನಲ್ಲಿದ್ದೀರಾ, ಒಂದು ಸಿಂಪಲ್ ಮೆಥಡ್ನ ಫಾಲೋ ಮಾಡಿ. ಎಲ್ಲ ಸಬ್ಜೆಕ್ಟ್ಗೂ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಲಾಸ್ಟ್ 3 ಇಯರ್ಸ್ ಒಳಗಡೆ ಇರೋ ಕ್ವೆಶನ್ ಪೇಪರ್ನ ತೊಗೊಳ್ಳಿ. ಸೊ ಎಲ್ಲ ಸಬ್ಜೆಕ್ಟು ಒಂದು ಕ್ವೆಶನ್ ಪೇಪರ್ನ ಟಾರ್ಗೆಟ್ ಇಟ್ಕೊಂಡು ಕಂಪ್ಲೀಟ್ ಮಾಡ್ತಾ ಬನ್ನಿ. ಇಲ್ಲಿ ಒಂದು ಪೇಪರ್ನ ನೀವು ಕಂಪ್ಲೀಟ್ ಮಾಡೋದ್ರಿಂದ ಆಲ್ಮೋಸ್ಟು ಎಲ್ಲ ಯೂನಿಟ್ನ ಕ್ವೆಶನ್ಸ್ ಕವರ್ ಆಗಿರುತ್ತೆ, ಮತ್ತು ಶಾರ್ಟ್ ನೋಟ್ಸ್ ಆಗಿರ್ಬೋದು, ಪ್ರಾಬ್ಲಮ್ ಕ್ವೆಶನ್ಸ್ ಆಗಿರ್ಬೋದು, ಎಲ್ಲ ಕವರ್ ಆಗುತ್ತೆ. ಈ ರೀತಿ ಒಂದು ಪೇಪರ್ ಕಂಪ್ಲೀಟ್ ಆದ ನಂತರ ಮತ್ತೆ ಸೆಕೆಂಡ್ ಪೇಪರ್ಗೆ ಹೋಗಿ. ಎಕ್ಸಾಮ್ ಬರೋ ತನಕ ಎಷ್ಟು ಪೇಪರ್ಸ್ ಆಗುತ್ತೋ ಅಷ್ಟು ಪೇಪರ್ನ ನೀವು ಸಾಲ್ವ್ ಮಾಡೋದ್ರಿಂದ ಎಕ್ಸಾಮಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಮತ್ತು ಯಾವ ರೀತಿ ಆನ್ಸರ್ಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಯೂನಿಟ್ ವೈಸ್ ಓದ್ಕೊಂಡು ಹೋದರೆ ನಿಮಗೆ ಟೈಮ್ ಸಾಲೋದಿಲ್ಲ, ಜೊತೆಗೆ ಎಲ್ಲ ಕಾನ್ಸೆಪ್ಟ್ಸನ್ನು ನೀವು ಓದಬೇಕಾಗತ್ತೆ. ಜಸ್ಟ್ ನೀವು ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋದ್ರಿಂದ ಎಲ್ಲ ಯೂನಿಟಲ್ಲೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ ಅನ್ನೋದು ನಿಮಗೆ ಪೇಪರಲ್ಲಿರುತ್ತೆ. ಸೊ ಆ ರೀತಿ ನೀವು ಓದ್ಕೊಂಡು ಹೋಗ್ಬೋದು. ಜೊತೆಗೆ ಸೆಕೆಂಡ್ ಪೇಪರ್ಗೆ ಹೋದಾಗ ಅಲ್ಲಿ ಯಾವ್ಯಾವ ಕ್ವೆಶನ್ ರಿಪೀಟೆಡ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗೆ ನೀವು ಗಮನ ಕೊಡ್ಬೋದು. ಸೊ ಈ ರೀತಿ ಎಕ್ಸಾಮ್ಗೆ ಕ್ವೆಶನ್ ಪೇಪರಿಂದ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕಡಿಮೆ ಟೈಮಲ್ಲಿ ನೀವು ಚೆನ್ನಾಗಿ ಪ್ರಿಪೇರ್ ಆಗ್ಬೋದು.